ಸಿಲಿಕಾನ್ ಸಿಟಿಯಲ್ಲಿ ಮಳೆರಾಯ ತುಸು ಹೆಚ್ಚಾಗಿ ತನ್ನ ಕೃಪೆ ತೋರಿಸುತ್ತಿದ್ದಾನೆ. ಇಡೀ ಬೆಂಗಳೂರೇ ಜಲಾವೃತ ಆಗುವ ದಿನಗಳು ಕೂಡ ಸಮೀಪಿಸ್ತಾ ಇವೆ. ನಿನ್ನೆ ಸುರಿದ ಮಳೆಯಿಂದ ಎಲ್ಲೆಲ್ಲಿ ಅವಾಂತರಗಳು ಸೃಷ್ಟಿಯಾಗಿತ್ತು ಅನ್ನೋದನ್ನ ರಿಯಾಲಿಟಿ ಚೆಕ್ ಮೂಲಕ ನಮ್ಮ ಪ್ರತಿನಿಧಿ ಹಂಸಶ್ಯಾಮಲ ತೋರಿಸುವಂತಹ ಪ್ರಯತ್ನವನ್ನ ಬನ್ನಿ ನೋಡೋಣ. ನಮ್ಮ ನ್ಯೂಸ್ 18 ಕನ್ನಡ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಿದೆ. ಸೊ ಈಗ ನಾನೀಗ ಕಾಮಾಖ್ಯದಲ್ಲಿದ್ದೀನಿ. ಕಾಮಾಖ್ಯದ ಬಳಿ ಇರುವಂತಹ ಒಂದು ರಾಜಕಾಲುವೆ ಇಲ್ಲಿದ್ದೀನಿ. ಇಲ್ಲಿ ಕಳೆದ ಬಾರಿ ನಾವು ನೋಡೋದಾದ್ರೆ ಮಳೆ ಬಂದು ಇಲ್ಲಿ ರಾಜಕಾಲುವೆ ಕಂಪ್ಲೀಟ್ ಆಗಿ ತುಂಬಿ ಹೋಗಿ ಇಲ್ಲಿದ್ದಂತಹ ಅಕ್ಕಪಕ್ಕ ಮನೆಗಳಂದ್ರೆ ಒಂದು 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿತ್ತು. ಪ್ರಮುಖವಾಗಿ ಇಲ್ಲಿದ್ದಂತಹ ಮೆಡಿಕಲ್ ಶಾಪ್ಗಳಿಗೆ ನೀರು ನುಗ್ಗಿ ಅನೇಕ ಒಂದು ಲಕ್ಷಾಂತರ ರೂಪಾಯಿ ಮೆಡಿಕಲ್ನ ಒಂದು ಕಿಟ್ಗಳಿರಬಹುದು, ಬೇರೆ ಬೇರೆ ಒಂದು ಮಾತ್ರೆಗಳು, ಔಷಧಿಗಳು ಎಲ್ಲವೂ ಕೂಡ ನೀರು ಪಾಲಾಗಿತ್ತು. ಆದರೆ ಪಾಲಿಕೆ ಕೇವಲ 10,000 ರೂಪಾಯಿ ಕೊಟ್ಟು ಕೈ ತೊಳ್ಕೊಂಡಿದೆ. ಸೊ ಆ ಸಮಯದಲ್ಲೂ ಕೂಡ ಆಯುಕ್ತರು ಬಂದು ಇಲ್ಲಿ ಒಂದು ಭೇಟಿಯನ್ನ ನೀಡಿದ್ರು. ಆದರೆ ಇಲ್ಲಿ ನೋಡೋದಾದ್ರೆ ಯಾವುದೇ ರೀತಿಯಾಗಿ ಒಂದು ಮುನ್ನೆಚ್ಚರಿಕೆಯನ್ನ ತೆಗೆದುಕೊಂಡಿಲ್ಲ. ಬರೀ ಆ ಟೈಮ್ನಲ್ಲಿ ಬರ್ತಾರೆ, ಕಣ್ಣೋರಿಸುವಂತಹ ಒಂದು ನಾಟಕವನ್ನ ಮಾಡ್ತಾರೆ, ಹೋಗ್ತಾರೆ. ಈಗಲೂ ಈ ಪ್ಲೇಸ್ಗೆ 1 ವರ್ಷ ಬಿಟ್ಟು ನಾವು ಬಂದು ನೋಡಿದ್ರು ಕೂಡ ಇಲ್ಲಿ ಇದೇ ರೀತಿ ಇದೆ. ಯಾವುದೇ ಒಂದು ಡೆವಲಪ್ಮೆಂಟ್ ಆಗಿಲ್ಲ, ಕಂಡು ಬಂದಿಲ್ಲ. ಸೊ ಸದ್ಯಕ್ಕೆ ನಾನೀಗ ಬಿಳೇಕಹಳ್ಳಿ ಬಳಿ ಇರುವಂತಹ ಅನಂತ್ ಕುಮಾರ್ ಆಟದ ಮೈದಾನದ ಬಳಿ ಇದ್ದೀನಿ. ಇಲ್ಲಿ ನೋಡ್ತಿರಬಹುದು, ನಿನ್ನೆ ಕೂಡ ಮಳೆ ಬಂತು ಬೆಂಗಳೂರಿನಲ್ಲಿ. ಸೊ ಒಂದೇ ಮಳೆಗೆ ಇಲ್ಲಿ ಕಂಪ್ಲೀಟ್ ಆಗಿ ಇಡೀ ಗ್ರೌಂಡೇನೆ ನೀರು ತುಂಬಿಕೊಂಡು ಹೋಗ್ಬಿಟ್ಟಿದೆ. ಮಕ್ಕಳು ಆ ಕೊಚ್ಚೆ ನೀರಲ್ಲೇ ಆಟ ಆಡ್ತಿದ್ದಾರೆ. ಕಳೆದ 4-5 ತಿಂಗಳ ಹಿಂದೆ ಅಷ್ಟೇ ಈ ಒಂದು ಗ್ರೌಂಡ್ ಅನ್ನ ಸರಿ ಮಾಡಿದ್ರು. ಅಂದ್ರೆ ಈ ಹಿಂದೆ ಇದು ಸಮತಟ್ಟಾಗಿ ಇರಲಿಲ್ಲ ಅಂತ ಮತ್ತೆ ಅದನ್ನ ಗ್ರೌಂಡ್ ನ ರಿನೋವೇಷನ್ ಮಾಡಿ ಪಾಲಿಕೆಯಿಂದ ಇಲ್ಲಿ ಮಣ್ಣನ್ನ ಹಾಕಿ ಎಲ್ಲ ಸರಿ ಮಾಡಿದ್ರು. ಆದ್ರೆ ಈಗ ನೋಡ್ತಿದ್ರೆ ಕಂಪ್ಲೀಟ್ ಆಗಿ ಇಲ್ಲಿ ಕಾಲ್ ಭಾಗ ಕಂಪ್ಲೀಟ್ ಆಗಿ ತುಂಬ ಹೋಗಿದೆ ನೀರಿನಿಂದ. ಈ ಹಿಂದೆನೂ ಕೂಡ ಕಂಪ್ಲೀಟ್ ಅರ್ಧ ಭಾಗ ತುಂಬಿತ್ತು. ಸೊ ಈಗ ಸ್ವಲ್ಪ ನೀರು ತಗ್ಗಿದೆ. ಇಲ್ಲಿಗೆ ಬರುವಂತಹ ಮಕ್ಕಳಿಗೆ ಅಥವಾ ಬೇರೆ ಸ್ಕೂಲ್ ಮಕ್ಕಳನ್ನು ಕೂಡ ಕರ್ಕೊಂಡ್ಬಂದು ಇಲ್ಲಿ ಆಟಗಳನ್ನ ಆಡಿಸ್ತಾರೆ ಅಂತ ಅವ್ರಿಗೆಲ್ಲರಿಗೂ ಕೂಡ ಸಮಸ್ಯೆ ಆಗ್ತಿದೆ. ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಸಮಸ್ಯೆಗೆ ಮುಕ್ತಿಯನ್ನ ಕೊಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಹಂಸಶ್ಯಾಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು.